ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಧಾರವಾಡದ ಗರಗ್ ಗ್ರಾಮದಲ್ಲಿ ಹಾಡು ಹಗಲೇ ವ್ಯಕ್ತಿಯ ಭೀಕರ ಕೊಲೆ. ಧಾರವಾಡದಲ್ಲಿ ಕಳೆದ ಹಲವು ವರ್ಷಗಳಿಂದ ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸುತ್ತಿದ್ದ ಗಿರೀಶ್ ಕರಡಿಗುಡ್ ಎಂಬಾತನನ್ನು ಹಾಡಹಗಲೇ ಮನೆಗೆ ನುಗ್ಗಿ ಕೊಲೆ ಮಾಡಿದ ಘಟನೆ ಧಾರವಾಡ ತಾಲೂಕಿನ ಗರಗ್ ಗ್ರಾಮದಲ್ಲಿ ಮಂಗಳವಾರ ನಡೆದಿದೆ. ಮನೆಯಲ್ಲಿ ಕುಳಿತುಕೊಂಡಿದ್ದಾಗ ಒಳ ನುಗ್ಗಿರುವ ಕಿರಾತಕರು ಚಾಕು ತಲ್ವಾರ್ನಿಂದ ಕೊಚ್ಚಿ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಇದರಿಂದಾಗಿ ಗರಗ್ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದು ಕೊಲೆಗೆ ನಿಖರ ಕಾರಣ ಈವರೆಗೆ ತಿಳಿದು ಬಂದಿಲ್ಲ. ಮಾಹಿತಿ ತಿಳಿಯುತ್ತಿದ್ದಂತೆ ಘಟನಾ ಸ್ಥಳಕ್ಕೆ ದೌಡಾಯಿಸಿದ ಧಾರವಾಡ ತಾಲೂಕಿನ ಗರಗ್ ಠಾಣೆ ಪೊಲೀಸರು ಕೊಲೆಗೆ ಕಾರಣ ಕಿರಾತಕರ ಬಂಧಿಸಲು ತಂಡ ರಚಿಸಲಾಗಿದ್ದು ಜಾಲ ಬೀಸಿದ್ದಾರೆ. ಸರ ಆ ದಂಡಿ ಕರ್ಕೊಂಡು ಹೋದ್ರಿ ಅಲ್ಲಿ ಬ್ಲಡ್ ಐತಿ ಸರ್. ಆ ಮೂಲಿ ಒಳಗಿಂದ ಹೋಗ್ಯಾರಿ ಅವ್ರು. ನಾ ಮತ್ತೆ ಆ ಕಡೆ ಕಾಲ್ ಕೊಡ್ಬೇಕು ಸರ್. ಹೌದಾ? ನನಗೆ ಆ ಚಪ್ಪಲ್ ಬೇಕು ಸರ್. ಹೌದಾ? ಕೊಡಿಸ್ತೀನಿ. ಅದನ್ನ ಅಲ್ಲಿ ತೊಗೊಂಬರ್ಬೇಕಾ? ಹಾಂ ಕಡಿ ಅಲ್ಲಿ ಮೂಲಿ ತನಕ ಹೋದ್ ಸರ್. ಅಲ್ಲಿ ತಿಕ್ಕೊಂಡು ಹೋಗ್ಯಾನ ಸರ್. ಬ್ಲಡ್ ಐತಿ ಸರ್ ಅಲ್ಲಿ. ಅದ್ರಾಗ ನಮಗೂ ಸ್ವಲ್ಪ ಹೊರಗೆ ಹೋಗಿದ್ರು ಬೆಳಗ್ಗೆ ಮಠದಾಗ ಅದಾರ್ರಿ ಮಧ್ಯಾಹ್ನ 3 ಗಂಟೆ ಮಠ ಅವ್ರಿ ಸರ್ ಎಲ್ಲ ಮಾತಾಡ್ಯಾರ. ಅಗದಿ ಖುಷಿಯಿಂದನ ಅದಾರ ಅವ್ರ. 3-4 ಗಂಟೆಗೆ ಬಂದ್ ಮಾಡ್ಕೊಂಡ್ರ. ಹ್ಞೂ ರೀ. ಇಲ್ರಿ ಇದು ಬಾಡಿಗೆ ಮನೆ ಇದು ಬಾಡಿಗೆ ಮನೆ ರೀ. ಹೊಸ ಮನೆ ಕಟ್ಲಿಕ್ಕೆ ಹತ್ತೇವ್ರಿ ಬಾಜುಕ. ಮನೆ ಬಾಜುಕನ ಐತ್ರಿ. ಡಬಲ್ ಫ್ಲೋರ್ ಮನೇನ ಅದ.
ಇನ್ನೊಂದು 2-3 ಮಂತ್ಸಿಗೆ ಕಂಪ್ಲೀಟು ಆಕೈತಿ ರೀ. ಎಷ್ಟು 3 ಮಂದಿ ಮಕ್ಕಳು ಅಂದ್ರೆ 3 ಮಂದಿ ರೀ ನಾವು. ನಾವು ಸಣ್ಣವ್ರಿ, ಇವರು ದೊಡ್ಡವ್ರು, ಇನ್ನೊಬ್ರು 2ನೇ ಬ್ರದರ್ ಇರ್ತಾರೆ. ನೀವು 3 ಮಂದಿ ಅಂತಂದ್ರು? ಹೌದು ರೀ. ಅತ್ತಂಗರ ಇಲ್ಲ ರೀ. ಹಾಂ. ಅವ್ರಿಗೆ ಎಷ್ಟು ಜನ ಮಕ್ಕಳು? ಅವ್ರಿಗೂ 3 ಜನ ರೀ. ಖುಷಿ, ಕೃತಿ, ಕಿಶನ್. ಇನ್ನೂ ಒಂದು ಗಂಟೆ ಇವನು ಹೇಳ್ತದನ್ ರೀ. ನೋಡಿದ್ರೆ ಫೋಟೋ ನೋಡಿದ್ರೆ ಗೊತ್ತಾಗ್ತದೆ. ಇನ್ನೂ ದ್ವೇಷ ಇಲ್ಲ ರೀ ನಮ್ದು. ಯಾರು ಗರಗದಾಗ ಇವ್ರಿಗೆ ಯಾರಿಗೂ ಗರಗದಾಗ ಯಾಕೆ ಲೇ ಅಂತ ಮಾತಾಡೋದಿಲ್ಲ ನಾವು. ಹುಡುಗಿಗೆ ಮಾಡ್ಕೊಂಡು ಅಡ್ಡಾಡ್ತಾರೆ, ಅಂಥವ್ರಿಗೆ ಆಗಂಗಿಲ್ಲ. ಪಾಪ ಸುಮ್ಮನೆ ಸಮಾಧಾನ ಇದ್ದವ್ರಿಗೆ, ಸಂಬಂಧಿಸಿದವ್ರಿಗೆ ಆಗ್ತಾವೆ. ಸಾರಿ ಬೆಳಗಾವಿ. 3 ಮಂದಿ ಬ್ರದರ್ಸ್ 3 ಗಂಟೆ ಒಂದೇ ಕ್ಯಾರೆಕ್ಟರ್ ಅವರು. ಸರ್ ಇಷ್ಟೇ ಬರ್ರಿ ಮರ. ಸರ್ ಆಯ್ತು ತೊಂದರೆ ಒಳಗೆ ಹೋಗಿಲ್ರಿ? ಇಲ್ಲ ಗರ ಪೊಲೀಸರು ಲಾಟಿಂಗ್ ಸ್ವಲ್ಪ ಮುಂದೆ ಬರ್ರಿ. ಮಂದಿ ಐತಿ ಭಾಳ ಬೆಳಗ್ಗೆ ನೋಡಿ ಗರಗ ಪೂರ ಬಸ್ ಸ್ಟ್ಯಾಂಡ್ ಬಂದಿಲ್ಲ, ಅದಕ್ಕಿಂತ ಮೊದಲೇ. ಹಾಂ ಹೋಗ್ಬರ್ರಿ ಆ ಕಡೆ. ಊರಿಗೆ ಕಮಾರ್ ಹಾಂ ಸರ್ ನಮಸ್ತೆ ಸರ್. ಬಾಟ್ಲಿ ಗಾಡಿ ಯಾವ್ದು ಕೊಡ್ರಿ.
ಚಂದನ್ ಚಂದನ್ ಭಾई ಸೇಮ್ ನಾನು ಅದು ನಾಲ್ಕು ಈಚ ಕಡೆ ತೋರಿ ಈಚ ಕಡೆ ಹಾಂ ಜುಮ್ಮಕ್ಕು ಎಷ್ಟು ಬಂದು ಹೋಗ್ರಿ ನೋಡ್ರಿ ಈ ಕಡೆ ಹಾಂ ಈ ಕಡೆ ಬಿಡ್ರಿ ಸರ್ ನಾವು ನಮ್ಮ ಮುಂದೆ ಬೆಡ್ ತಗೋಬೇಡ ಹೋಗ್ಬೇಡ ಇಲ್ಲಿ ಇದ್ದವ್ರು ರೆಡ್ಡ ತೋರಿಸಿ ಇಲ್ಲಿ ಇರ್ತೇನೆ Gabber, chill. Down, there you go. No movement. Up.
ಏ ಅಣ್ಣ ಒಳ್ಳೆ ಕಾಡ್ತೀರಪ್ಪ ನೀವು ಕರೆನ. ತಡಿ ಏ ಹೋಗ್ಬಿಡ, ಮುಂದೆ ಹೋಗ್ಬಿಡ. ಇವತ್ತು ಸಾಯಂಕಾಲ 5 ಗಂಟೆಗೆ ನನಗೆ ಫೋನ್ ಬಂತು. ನಾನು ಧಾರವಾಡಲ್ಲಿ ಮನೇಲಿದ್ದೆ. ಫೋನ್ ಬಂದ ತಕ್ಷಣ ನಮ್ಮ ಅಣ್ಣ ಅವನು ಯಾರಿದ್ದಾನಲ್ಲ ಅವ್ನ ಮಗಳು ಅಳ್ಕೊಂತ ಫೋನ್ ಮಾಡಿಲ್ಲ ನನಗೆ. ಮಾಡಿದ ತಕ್ಷಣ ನನಗೇನೋ ಕೆಟ್ಟಾಗಿದೆ ಗೊತ್ತಾಗಿ ಮೆಂಟಲಿಂದ ಹೊರಟೆ ನಾನು. ಬಟ್ ಇದಾಗಿರೋದು ಸಾಯಂಕಾಲ 4 ಗಂಟೆಗೆ ಒಂದು ಮನೆ ಕಟ್ತಾ ಇದ್ದಾನೆ ಅವನಲ್ಲಿ ಹೊಸದಾಗಿ. ಆ ಮನೆ ಸೈಟಲ್ಲಿದ್ದ. 4 ಗಂಟೆಗೆ ಅಲ್ಲಿಂದ ಚಾ ಕುಡಿದು ಮನೆಗೆ ಬಂದಿದ್ದಾನೆ. ಈ ಬಾಡಿಗೆದ ಮನೆಗೆ ಬಂದಿದ್ದಾನೆ. ಇಲ್ಲಿ ಮನೇಲಿ ಯಾರು ಇರಲ್ಲ, ಮಕ್ಕಳು ಸ್ಕೂಲಿಗೆ ಇರ್ತವೆ. 5 ಗಂಟೆ 5 ನಿಮಿಷಕ್ಕೆ ಮಗಳು ಬಂದಿದ್ದಾಳೆ. ಫಸ್ಟ್ ಬಾಡಿ ನೋಡಿದ್ದೆ ಅವಳು. ಮನೆ ಬಾಗಿಲು ಹಾಕಿಲ್ಲ. ಆಮೇಲೆ ಯಾವುದೇ ಥರ ದುಡ್ಡು ಏನೂ ಹೋಗಿಲ್ಲ, ಮನೇಲಿ ಬಂಗಾರ ದುಡ್ಡು ಏನೂ ಹೋಗಿಲ್ಲ. ಇಂಟೆನ್ಷಲಿ ಹೊಡೆದಿದ್ದಾರೆ, ಏನೋ ಇದು ಮಾಡಿ ಹೊಡೆದಿದ್ದಾರೆ. ಆಮೇಲೆ ಅವಳು ಫೋನ್ ಮಾಡಿದ ಮೇಲೆ ನಾವು ಬಂದು ಬಾಡಿ ನೋಡ್ತೀವಿ. ಪೂರ ರಕ್ತದ ಮುಳುಗನೆ ಬಿದ್ದಿತ್ತು ಬಾಡಿ ಅದು. ಸೊ ಇವಾಗ ಏನು ಮಾಡೋದು? ಏನೂ ಜಗಳ ಇಲ್ಲ ಸರ್. ನಮ್ಮ ಮನೆತನದಲ್ಲಿ ಇವತ್ತಿನವರೆಗೂ ಯಾರು ಜಗಳಾಡಿಲ್ಲ. ಹಣದ ವ್ಯವಹಾರದು ಏನಿಲ್ಲ. ಇಲ್ಲ. ಲಾಸ್ಟ್ ಒಂದು 6 ತಿಂಗಳಿಂದ ಒಂದು ಸಣ್ಣ ಚಿಕ್ಕ ಪುಟ್ಟ ಘಟನೆ ಆಗಿದ್ದು ಧಾರವಾಡದಲ್ಲಿ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಸರಿ ಬಾಯ್, ತುಂಬ ಚಲೋ ಬಾಯ್ ಆತು. ಆತು ಅದು 24 ಮೈ. ಹನ್ನದ್ದು ಏನಿಲ್ಲ ಸರ್. ಅವನು ಒಳ್ಳೆಯ ಬಿಸ್ನೆಸ್ ಒಳ್ಳೆ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಿದ್ದವನು. ಅದರಲ್ಲಿ ಏನೂ ಒಂದು ಅವನಿಗೆ ಇದಿಲ್ಲ, ವಿರೋಧಿಗಳಂತ ಯಾರೂ ಇಲ್ಲ ಅವರಲ್ಲಿ. ಆಮೇಲೆ ನಮ್ಮ ಫ್ಯಾಮಿಲಿಯಲ್ಲಿ ಈ ಥರ ಆಗಿದ್ದು ಇದೇ ಫಸ್ಟು. ಸಣ್ಣ ಪುಟ್ಟ ಘಟನೆ ಅಂದರೆ ಏನೋ ಮದುವೆಗೆ ಹೋಗಿದ್ರು, ಅಲ್ಲೇನೋ ಜಗಳ ಆಗಿತ್ತೊಂದು. ಸೊ ಆ ಜಗಳ ಆದಾಗ ನಾನು ಇಲ್ಲೇ ಬೇರೆ ಕಡೆ ಇದ್ದೆ, ಬೇರೆ ಸ್ಟೇಷನಲ್ಲಿ. ನನಗೆ ಫೋನ್ ಮಾಡಿದ, ನೀಲಪ್ಪ ಅವನು 1-2 ಫೋನ್ ಮಾಡು, ಪೊಲೀಸ್ ಬರ್ತಾರೆ ಅಂತ ಹೇಳಿದೆ. ಪೊಲೀಸ್ ಬಂದು ಅವ್ರು ಯಾರು ಗಲಾಟೆ ಇತ್ತು ಅವ್ನು ಕರ್ಕೊಂಡು ಹೋಗಿ ವಾರ್ನ್ ಮಾಡಿ ಕೈ ಬಿಟ್ಟಿದ್ರು ಅವನ್ನ. ಹಣದ ವಿಷಯ ಏನೂ ಇಲ್ಲ. ಸುಮ್ಮನೆ ಊರಲ್ಲಿ ಈ ಥರ ಒಂದು ಫ್ರೆಂಡ್ಶಿಪ್ಪಲ್ಲಿ ಇದಿರುತ್ತಲ್ಲ. ಸೊ ಹಂಗೇನೋ ಆಗಿ ಅವ್ನಿಗೇನೋ ಒಂದು ಏನೋ ಆಗಿತ್ತದು. ಸಣ್ಣ ವಿಷಯ ಅದು, ಅದೇನು ದೊಡ್ಡ ವಿಷಯ ಅಲ್ಲ. ಆಮೇಲೆ ಅಂತ ಏನು ಘಟನೆ ಆಗಿಲ್ಲ. ಇಲ್ಲ ಮೃತ್ಯುಂಜಯ ಅಂತ. ಇವತ್ತು ಸಂಜೆ ನಮ್ಮ ಗದಗ ಠಾಣಾ ವ್ಯಾಪ್ತಿ ಒಬ್ಬರದು ಮರ್ಡರ್ ಆಗಿದ್ದು ಮಾಹಿತಿ ಬಂತು. ಸಂಬಂಧಪಟ್ಟಂಗೆ ಅವ್ರ ಹೆಸರು ಗಿರೀಶ್ ಕರಡಿಗುಡ್ ಅಂತೇಳಿ. ಸುಮಾರು 49-50 ವರ್ಷ ಏಜ್ ಇದೆ. ಅವ್ರ ಮನೆಯಲ್ಲಿನ ಅವ್ರಿಗೆ ಸ್ಟ್ಯಾಪ್ ಮಾಡಿ ಇಂಜುರಿಯಿಂದ ಅಲ್ಲೇ ಬ್ಲೀಡಿಂಗ್ ಆಗಿ ಮರ್ಡರ್ ಆಗಿದೆ. ಈ ಸಂಬಂಧಪಟ್ಟಂಗೆ ನಾವು ತನಿಖೆ ಕೈಗೊಂಡಿದ್ದೀವಿ. ರೀಸನ್ ಈಗಲೇ ಏನು ಗೊತ್ತಾಗಿಲ್ಲ ನಮಗೆ. ನಾವು ಮುಂದೆ ತನಿಖೆಯಲ್ಲಿ ಈಗ ಶಾರ್ಪ್ ಆಬ್ಜೆಕ್ಟ್ ಯೂಸ್ ಆಗಿದ್ದಾವೆ. ಇದು ಪರ್ಟಿಕ್ಯುಲರ್ ಅಂತ ಹೇಳೋಕ್ಕಾಗಲ್ಲ. ಶಾರ್ಪ್ ಆಬ್ಜೆಕ್ಟ್ ಯೂಸ್ ಮಾಡಿದ್ದಾರೆ. ಸರ್ ಇದು ನೋಡಿದ್ರಲ್ಲ ಘಟನೆ, ಒಬ್ಬರು ಹೊಡೆದಿರೋದ ಇಲ್ಲ, ಆ ರೀತಿ ಹೇಳೋಕ್ಕಾಗಲ್ಲ ನಮಗೆ. ತನಿಖೆಯಲ್ಲಿ ನಾವು ಡೀಟೇಲ್ ಆಗಿ ಹೋಗಿಂದ ಗೊತ್ತಾಗೋದು. ಡಾಕ್ಸ್ಕೊಂಡು ಓನ್ಲಿ ಮೂಮೆಂಟ್ ಗೊತ್ತಾಗುತ್ತೆ, ಆ ಕಡೆ ಹೋಗಿರ್ಬೋದು ಅಂತ ತಿಳ್ಕೊಂಡು ಅವ್ರನ್ನ ಫಾಲೋ ಅಪ್ ಮಾಡ್ತಿದ್ವಿ. ಬಟ್ ಅವ್ರು ಹಿತ್ತಲ ಬಾಗಿಲಿಂದ ಹೋಗ್ಯಾರ ಅಂತ ಹೇಳ್ತಾರೆ. ಡೋರ್ ಓಪನ್ ಇತ್ತು, ಹಿಂದಿನ ಡೋರ್ ಓಪನ್ ಇತ್ತು ಸರ್. ಬಿಟ್ಟು ಹೋಗಿದ್ದಾರೆ ಅವರು. ಅದು ಸಂಬಂಧಪಟ್ಟಂಗೆ ನಾವು ತನಿಖೆಯಲ್ಲಿ ಡೀಟೇಲಾಗಿ ಹೋಗ್ತೀವಿ. ಈಗಲೇ ಆ ಕಡೆ ಹೋಗಿದ್ದಾರೆ, ಈ ಕಡೆ ಹೋಗಿದ್ರೆ ನಾವು ಮನೇಲಿ ಹೇಳೋಕ್ಕಾಗಲ್ಲ. ಮೂಮೆಂಟ್ ಹಿಂದಿನ ಡೋರ್ ಅಂತ ಓಪನ್ ಇದೆ, ಚೆಕ್ ಮಾಡ್ತಾಯಿದ್ದೀವಿ. CCTV ಫುಟೇಜ್ ಈಗಲೇ ನಮಗೆ ಫುಟೇಜ್ನ ಫಾಲೋ ಅಪ್ ಮಾಡ್ತಾಯಿದ್ದೀವಿ. 2 ಕ್ಯಾಮ್ರಾದೆಲ್ಲ ಚೆಕ್ ಮಾಡೋಕೆ ಹೇಳಿದ್ದೀವಿ. ಅದು ತೊಗೊಂಡು ಫಾಲೋ ಅಪ್ ಮಾಡ್ತೀವಿ. ಮಿಸಸ್ ಟೀಚರ್ ಅಂತ ಕೆಲಸ ಮಾಡ್ತಾರೆ, ಇಲ್ಲಿ ಪ್ರೈವೇಟ್ ಸ್ಕೂಲ್ ಟೀಚರ್ ಕೆಲಸ ಮಾಡ್ತಾರೆ. ಇವರು ಲ್ಯಾಂಡ್ ಬಿಸ್ನೆಸ್ ಇದಾವೆ ಅಂತ ಹೇಳ್ತಾರೆ. ಡೀಟೇಲ್ ಅಲ್ಲಿ ತೊಗೋಕೆ ಮಾಹಿತಿ ನಾವು